ಹಾಯ್ ಫ್ರೆಂಡ್ಸ್. ಈಗ 15 ದಿನದ ಹಿಂದೆ ಅಕ್ಕ ಫಾರಿನಿಂದ ಬಂದಿದ್ಲು. ಅದಕ್ಕೋಸ್ಕರ ನಾವು ಸರ್ಪ್ರೈಸಿಂಗ್ ಆಗಿ ಒಂದು ಕೇಕ್ ತಗೊಂಡೋಗಿ ಅವಳ ಹತ್ರ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ರಘು, ನಾನು, ಮಕ್ಕಳು ಎಲ್ಲ ಶಿವಮೊಗ್ಗದಲ್ಲಿರುವಂತಹ ಕೇಕ್ ಕೆಫೆಗೆ ಬಂದಿದ್ವಿ. ಇಲ್ಲಿ ಬಂದಾಗ ಮಕ್ಕಳಿಗೆ ಕೇಕ್ ಸೆಲೆಕ್ಷನ್ ಮಾಡಿ ಅಂದ್ರೆ ನೋಡಿದ್ದೆಲ್ಲ ಬೇಕು ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾ ಇದ್ರು. ಲಾಸ್ಟ್ಗೆ ನಾನೇನೆ ಒಂದು ಬ್ಲಾಕ್ ಫಾರೆಸ್ಟ್ ಕೋಲ್ಡ್ ಕೇಕ್ ಅನ್ನ ಸೆಲೆಕ್ಷನ್ ಮಾಡಿ ಆರ್ಡರ್ ಕೊಟ್ಟೆ. ಅವರು ಆರ್ಡರ್ ರೆಡಿ ಆಗ್ಬೇಕು ಅಂದ್ರೆ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕು ಅಂದ್ರು. ಸೊ ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ. ಅಕ್ಕನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅವಳು ಆಲ್ರೆಡಿ ಹೇಳಿದ್ಲು ಏನು ಸ್ಪೆಷಲ್ ಪ್ಲಾನ್ ಗ್ರೀನ್ ಮಾಡಬೇಡಿ ಅಂತೇಳಿ. ಆದ್ರೂ ಸಹ ನಾವು ಈಗ ಕೇಕ್ ತಗೊಂಡು ಹೋಗ್ತಾ ಇದೀವಿ. ಹೋದ್ಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನೋಡ್ಬೇಕು. ಬೇಕ್ರಿ ಅವರು ನನ್ನನ್ನ ಕರೆದ್ಬಿಟ್ಟು ಕೇಕ್ ಮೇಲೆ ಏನ್ ಬರೀಬೇಕು ಕೇಳಿದ್ರು. ನಾನು ಹ್ಯಾಪಿ ಫಾರಿನ್ ರಿಟರ್ನ್ಸ್ ವಿಶಸ್ ಮೈತ್ರಿ ಎಸ್ ಅಂತೇಳಿ ಬರ್ಸ್ದೆ. ಈಗ ಮತ್ತೆ ಅದನ್ನ ಪ್ಯಾಕ್ ಮಾಡಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದ್ರು. ಈಗ ಮತ್ತೆ ಇಲ್ಲೇ ಕುತ್ಕೊಂಡು ನಾನು, ಮಕ್ಕಳು ಎಲ್ಲ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ವಿ. ಫೈನಲಿ ಕೇಕ್ ತಗೊಂಡು ಮನೆಗೆ ಬಂದ್ವಿ. ಅವಳಂತೂ ಇದೆಲ್ಲ ಏನು ಬೇಡ ಅಂತ ಹೇಳ್ತಾನೆ ಇದ್ಲು. ಬಟ್ ನಮ್ಮ ಖುಷಿಗೋಸ್ಕರ ಅವಳು ಒಬ್ಳೆ ಅಷ್ಟು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಹೋಗಿ 2 ಇಯರ್ಸ್ ವರ್ಕ್ ಮಾಡಿ ಮತ್ತೆ ರಿಟರ್ನ್ ಬಂದಿರೋದು ನಿಜಕ್ಕೂ ಅದು ಸಾಮಾನ್ಯ ವಿಷಯ ಅಲ್ಲ. ನಮಗೇನೆ ಒಂಥರ ಹೆಮ್ಮೆ ಅಂತ ಅನಿಸ್ತು. ನಾವು ಒಂದು 200-300 ಕಿಲೋಮೀಟರ್ ದೂರದಲ್ಲಿ ಮನೆ ಬಿಟ್ಟು ಇದ್ರೇನೆ ನಾವೆಷ್ಟು ಸಫರ್ ಪಡ್ತೀವಿ ಅಲ್ವಾ. ಏನೇ ಒಂದು ಬೇಕು, ಗ್ಯಾಸ್ ತರಬೇಕು, ಅಕ್ಕಿ ತರಬೇಕು, ನೀರ್ ತರಬೇಕು ಅಂದ್ರೂ ಎಷ್ಟು ಕಷ್ಟ ಆಗತ್ತೆ. ಹಾಗೇನೆ ನಮ್ಗೆ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಆದ್ರೂ ತಕ್ಷಣ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫೋನ್ ಮಾಡಿ ಈಗ್ಲೇ ಬರ್ಬೇಕು ಅಂತ ಹೇಳಿ ಹೇಳ್ಕೊಂತೀವಿ. ಇಲ್ಲ ಒಂದು ಮನ್ಸೋ ಬಿಚ್ಚಿ ನಮಗೆ ಏನಾದ್ರೂ ಬೇಜಾರಾಗಿದ್ರೆ ಮಾತಾಡ್ತೀವಿ. ಈಗ ಅಷ್ಟು ದೂರದಲ್ಲಿ ಇರ್ಬೇಕಾದ್ರೆ ಎಲ್ಲದಕ್ಕೂ ಅವಳೇನೆ ಸಫರ್ ಪಡ್ಬೇಕು. ಮತ್ತೆ ಏನೇ ಒಂದು ಬೇಜಾರಾದ್ರೂ ತಕ್ಷಣ ಅಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಕೊಂಡು ಅಳ್ಳೋದಕ್ಕೂ ಆಗಲ್ಲ. ಗೊತ್ತಿಲ್ದಿರೋಂಥ ಭಾಷೆ, ಗೊತ್ತಿಲ್ದೇ ಇರೋಂಥ ಜನ, ಗೊತ್ತಿಲ್ದೇ ಇರೋಂಥ ಆಚಾರಗಳು, ವಿಚಾರಗಳು, ಅದ್ರಗಳ ಮಧ್ಯ ಅಲ್ಲಿ ಜೀವನ ನಡೆಸೋದು ಅಷ್ಟು ಈಸಿ ಆದ ಕೆಲಸ ಅಲ್ಲ. ಏನೋ ಒಂದು ವಾರ ಟ್ರಿಪ್ ಅಂತ ಹೋಗಿ ಬರೋದು ಓಕೆ. ಒಂದು 2 ಇಯರ್ಸ್ ಅಲ್ಲೇ ಇದ್ದು ಅವ್ರನ್ನ ಮಧ್ಯದಲ್ಲಿ ಅವರಲ್ಲಿ ಒಬ್ಳಾಗಿ ಕೆಲಸ ಮಾಡಿ, ಅದು ಅಲ್ದೇನೆ ಅವಳು 2 ಇಯರ್ಸ್ ಇಂದ ನಮ್ಮ ಹಿರಿಯರ ಪೂಜೆಗೆಲ್ಲ ಇಲ್ಲದೆ ಇದ್ದಿದ್ರಿಂದ ಅವಳು ಬಂದಿರೋ ಪ್ರಯುಕ್ತನೇ ಅಪ್ಪನೂ ಡೆತ್ ಆಗಿ 4 ಇಯರ್ಸ್ ಆಗಿದ್ರಿಂದ ಅದಕ್ಕೆ ನಾವು ಒಂದು ಸಣ್ಣದಾಗಿ ಪೂಜೆ ಸಹ ಮಾಡಿ ಎಡೆ ಇಟ್ಟು ಅವಳು ಪೂಜೆ ಮಾಡಿ ಹೋಗಂಗಾಗ್ಲಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿದ್ವಿ. ಅದಕ್ಕೆ ಅಮ್ಮ ಬೇಗ ಎದ್ದು ಮಾರ್ಕೆಟಿಗೆ ಹೋಗಿ ನಾನ್ ವೆಜ್ ಎಲ್ಲ ತಗೊಬಂದು ಅಡುಗೆ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ನಮಿಗೂ ಎಲ್ಲ ಪೂಜೆಗೋಸ್ಕರ ಕಾದ್ರು. ಈಗ ಮಕ್ಕಳೆಲ್ಲ ಮನೇಲಿ ಸೇರ್ಕೊಂಡಿರೋದಕ್ಕೆ ಅಮ್ಮಂಗಂತೂ ಬಹಳ ಖುಷಿ. ಎಷ್ಟು ತಿನ್ನೋದಕ್ಕೆಲ್ಲ ಅಡುಗೆ ಮಾಡಿ ಕೊಟ್ಟರು ಸಹ ಸಾಕಾಗೋದಿಲ್ಲ. ಅಷ್ಟು ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಖುಷಿಯಿಂದ ನಮಗೆ ಎಲ್ಲ ಊಟ ತಿಂಡಿ ಎಲ್ಲ ರೆಡಿ ಮಾಡಿದ್ರು. ಈಗ ಒಬ್ಬೊಬ್ಬರಾಗಿ ಪೂಜೆ ಮುಗಿಸ್ಬಿಟ್ಟು ಪೂಜೆ ಮಾಡಿದಂತಹ ಎಲೆಗಳಲ್ಲೇ ಒಂದು ಎಲೆಯನ್ನ ಮರದಲ್ಲಿ ಇಟ್ಟು ಅದನ್ನು ತಗೊಂಡೋಗಿ ಟೆರಸ್ ಮೇಲೆ ಪಕ್ಷಿಗಳಿಗೆ ಅಂತ ಇಟ್ಟು ಕಾಗೆಯನ್ನ ಕರೆದ್ಬಿಟ್ಟು ಪೂಜೆಯನ್ನ ಮುಗಿಸಿದ್ರೆ ಆಯ್ತು. ನಾನು ನಾಳೆ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಗ ಈಗ ಊಟ ಮುಗಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಅಕ್ಕನೂ ಸಹ ಫಾರಿನಿಗೆ ನಾಳೆ ರಿಟರ್ನ್ ಹೊಡೋದ್ರಿಂದ ಅವಳಿಗೆ ಹ್ಯಾಪಿ ಜರ್ನಿ ಹೇಳ್ತಾ ಹೊರಟು ನಿಂತ್ಕೊಂಡ್ವಿ. ಆದರೆ ಅಮ್ಮ ಚಿಕ್ಕ ಮಗು ಹೊತ್ತಂಗೆ ಹತ್ಬಿಟ್ರು. ನನಗಂತೂ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನಾನು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.